ರಾತ್ರಿ ಒಂದು ಹೊತ್ತಿಗೆ ಏನಪ್ಪ ಮಾಡೋದು, ಬೆಳಿಗ್ಗೆಗೆ ಮಿಕ್ಕಬಾರ್ದು. ತಿನ್ನೋಕ್ಕೂ ರುಚಿಯಾಗಿರಬೇಕು, ಸಿಂಪಲ್ ಆಗಿರಬೇಕು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ದೇಹಕ್ಕೆ ಸ್ವಲ್ಪ ಪೋಷಕಾಂಶನೂ ಬೇಕಲ್ವಾ. ಬರೀ ಅಡುಗೆ ಮಾತ್ರ ತಿಂದರೆ ಸಾಕಾಗಲ್ಲ ಊಟ ಮಾಡಿದರೆ. ಹಾಗಾಗಿ ಪೋಷಕಾಂಶಕ್ಕೋಸ್ಕರ ಇಲ್ಲಿ 1-2 ಸ್ಪೂನ್ ಟೀ ಸ್ಪೂನ್ ತುಪ್ಪ ಹಾಕಿದ್ದೀನಿ. ಅದಕ್ಕೆ 1-2 ಚಮಚ ಮೆಂತೆಕಾಳು ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಈ ರೀತಿ ಸ್ವಲ್ಪ ಕೆಂಪಾಗೋವರೆಗೂ ಹುರಿಬೇಕು. ನಂತರ ಒಂದು ಸಣ್ಣ ಲೋಟ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಅದನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ನಾವು ಮೆಂತೆ ಹುರಿದಿದ್ದೀವಲ್ವ ಪಾತ್ರೆ, ಅದಕ್ಕೆ ಹಾಕ್ಕೊಳ್ಬೇಕು. ಇವಾಗ ಉದ್ದಿನಬೇಳೆ ಮುಳುಗುವಷ್ಟು ನೀರು ಹಾಕಿ ಬೇಯಿಸ್ಕೊಳ್ಬೇಕು. ಮೆಂತೆ ಯಾಕೆ ಹುರಿಯೋದಂದರೆ ಅದು ಕಹಿ ಅಂಶ ಆದಷ್ಟು ಕಡಿಮೆ ಆಗುತ್ತೆ. ಮತ್ತು ನಮ್ಮ ದೇಹಕ್ಕೆ ಉದ್ದಿನಬೇಳೆ ಮೆಂತೆ ಎಲ್ಲ ಉಪಯೋಗಿಸೋದ್ರಿಂದ ನಮಗೆ ಶಕ್ತಿಗೂ ಕ್ಯಾಲ್ಶಿಯಮ್ಮು ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ ಅಂತ ಒಂದು ರಾತ್ರಿ ಊಟಕ್ಕೆ ಒಂದು ಸಣ್ಣದಾಗಿ ಪಾಯಸ ಅಂತ ಹೇಳಲ್ಲ, ದೇಹದ ಪೋಷಣೆಗೆ ಒಂದು ಆಹಾರ ಅಂತ ಹೇಳ್ಬೋದು. ಇದನ್ನ ಇವಾಗ ಕುಕ್ಕರಲ್ಲಿಟ್ಟು ಬೇಯಿಸ್ಕೊಳ್ಬೇಕು. ಉದ್ದಿನಬೇಳೆನ ಕೆಳಗಡೆ ಇಟ್ಟು ಮೇಲೆ ಅನ್ನಕ್ಕಿಡ್ತೀನಿ. 3 ವಿಷಲ್ ಸಾಕಾಗುತ್ತೆ ಉದ್ದಿನಬೇಳೆ ಬೇಯೋದಕ್ಕೆ. ಇದು ಬೇಯ್ತಾ ಇರೋಷ್ಟರೊಳಗೆ ನಾವು ಇಲ್ಲಿ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ. ರಾತ್ರಿ ಊಟಕ್ಕೆ ಕರೆಕ್ಟಾಗಿ ಆಗಬೇಕು, ಬೆಳಗ್ಗೆಗೆ ಮಿಕ್ಕಬಾರ್ದು. ಅಷ್ಟಕ್ಕೆ 3 ಜನರಿಗೆ ಆಗೋಷ್ಟು ಮಾಡ್ತಾಯಿದ್ದೀನಿ. 4 ಆಲೂಗೆಡ್ಡೆ ತೊಗೊಂಡಿದ್ದೀನಿ, 2 ಟೊಮೆಟೊ, ಈರುಳ್ಳಿ, ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, 4 ಮೆಣಸು, ಕೊತ್ತಂಬರಿ ಸೊಪ್ಪು. ಇಷ್ಟಿದ್ರೆ ಒಂದು ರುಚಿಕರವಾದ ಅಡುಗೆ ರೆಡಿ ಮಾಡ್ಬೋದು. ಒಂದು ಸೈಡಿಗೆ ಸೌತೆಕಾಯಿ, ಈ ತೆಂಗಿನಕಾಯಿ ತುರಿ ಕಾಯಿ ಹಾಲು ಮಾಡಲಿಕ್ಕೆ ಮತ್ತು ಚಟ್ನಿಗೆ ಈ ತೆಂಗಿನಕಾಯಿ ತುರಿನೂ ಹಾಕ್ತಾಯಿದ್ದೀನಿ. ಆಲೂಗೆಡ್ಡೆನ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ತುಂಬ ಸುಲಭ ಇದೆ. ಅರ್ಧ ಗಂಟೆಯಲ್ಲಿ ಚಟ್ನಿ, ಅನ್ನ, ಪಾಯಸ ಮತ್ತು ಆಲೂಗೆಡ್ಡೆ ಪಲ್ಯ ಇಷ್ಟು ಮುಗಿಯುತ್ತೆ. ಈ ರೀತಿಯಲ್ಲಿ ಆಲೂಗೆಡ್ಡೆ ಕಟ್ ಮಾಡ್ಕೊಳ್ಬೇಕು. ಇದು ಪಲ್ಯಕ್ಕೆ. ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಬೇಡಿ, ಪೂರ್ತಿ ವೀಡಿಯೋ ನೋಡಿ ಹೇಗೆ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ. ತುಂಬ ಸುಲಭ ಇದೆ. ಕಡಿಮೆ ಸಾಮಗ್ರಿಗಳನ್ನು ತಗೊಂಡು ರುಚಿಕರವಾದ ಊಟ. ಈ ಊಟ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು, ಅಷ್ಟು ರುಚಿಯಾಗಿದೆ. ಒಂದು ಸಾರಿ ವೀಡಿಯೋ ನೋಡೋರು ಟ್ರೈ ಮಾಡಿ ಅಂತ ಹೇಳ್ತೀನಿ. ಕ್ಯಾಪ್ಸಿಕಮ್ ಒಂದಿತ್ತು, ಅದನ್ನು ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ. ಇದು ಮಧ್ಯಾಹ್ನ ಒಗ್ಗರಣೆ ಹಾಕಿದ ಪಾತ್ರೆನೇ ಹಾಗೆ ಇತ್ತು, ಅದಕ್ಕೇ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಅಂಶ ಇತ್ತಲ್ವ, ಹಾಗಾಗಿ ಪಲ್ಯ ಇದು ಆಲೂಗೆಡ್ಡೆನ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಮತ್ತು ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ಬೇಕು. ಹಾಕಿದ್ರೂ ಆಗುತ್ತೆ, ರುಚಿಯಾಗಿರುತ್ತೆ. ಇವಾಗ ಇದಕ್ಕೆ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ. ಆನಂತರ ಧನಿಯಾ ಪುಡಿ, ಸ್ವಲ್ಪ ಆಲೂಗೆಡ್ಡೆ ಅಲ್ವಾ, ಇಂಗು ಕೂಡ ಹಾಕ್ಕೊಳ್ಬೇಕು. ವಾಯು ಇರುತ್ತೆ ಅಂತ ಇಂಗು ನಾನು ಆಲೂಗೆಡ್ಡೆ ಇದ್ದರೆ ಯಾವುದಕ್ಕಾದರೂ ಬಳಸ್ತೀನಿ. ಖಾರಕ್ಕೆ ತಕ್ಕನಾಗೆ ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕನಾಗೆ ಉಪ್ಪು ನಂತರ ಅರಿಶಿಣದ ಪುಡಿ ಇಷ್ಟೇ ಹಾಕೋದು. ಒಂದು ಸರ್ತಿ ಎಲ್ಲನೂ ಎಣ್ಣೆಯಲ್ಲಿ ಹಾಗೇ ತಿರುಗಿಸ್ಕೊಳ್ಬೇಕು. ಆ ಪುಡಿಗಳೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ ಹಾಗೆ ಆಗಬೇಕು. ಆನಂತರ ಸ್ವಲ್ಪ ನೀರು ಹಾಕಿ, ಜಾಸ್ತಿ ನೀರು ಬೇಕಿಲ್ಲ, ಒಂದು ಅರ್ಧ-ಮುಕ್ಕಾಲು ಲೋಟ ಸಣ್ಣ ಲೋಟ ನೀರು ಹಾಕಿದರೆ ಸಾಕು. ಲೋ ಫ್ಲೇಮಲ್ಲಿ ಚೆನ್ನಾಗಿ ಕಲಸಿ ಲೋ ಫ್ಲೇಮಲ್ಲಿಟ್ಟು ಬೇಯಿಸಬೇಕು. ಸ್ವಲ್ಪ ಸೋಯಾ ಸಾಸ್ ಹಾಕಿದ್ದೀನಿ, 1 ಟೀ ಸ್ಪೂನ್ 1.5 ಟೀ ಸ್ಪೂನ್ ಹಾಕಿದರೆ ಸಾಕು. ಇವಾಗ ಮುಚ್ಚಳ ಮುಚ್ಚಿ ಬೇಯ್ತಾ ಇರಲಿ. ಆಲೂಗೆಡ್ಡೆನೇ 80 ಭಾಗದಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ, ಜಾಸ್ತಿ ಕರಗೋ ರೀತಿಯಲ್ಲಿ ಬೇಯಿಸಬಾರ್ದು. ಈ ಕಡೆ ನಾವು ಕಾಯಿ ಹಾಲು ಮಾಡ್ಕೊಳ್ಬೇಕು. ತೆಂಗಿನಕಾಯಿ ಹಾಕಿದ್ದೀನಿ, ಅದಕ್ಕೊಂದು 4 ಏಲಕ್ಕಿ ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು. ನೈಸ್ ಪೇಸ್ಟ್. ಕಾಯಿ ಹಾಲು ಹೇಗೆ ಮಾಡೋದು, ಮತ್ತು ನಾನು ಹಾಲು ಸಪ್ರೇಟ್ ಮಾಡಲ್ಲ, ತೆಂಗಿನಕಾಯಿ ಸಮೇತನೇ ಇಟ್ಟಿರ್ತೀನಿ. ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಅಲ್ವಾ. ಕಾಯಿ ಹಾಲು ರೆಡಿ ಆಗಿದೆ. ಇವಾಗ ಅದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಂಡು ನಂತರ ಅದೇ ಜಾರಲ್ಲಿ ಚಟ್ನಿಗೂ ಕೂಡ ರುಬ್ಕೊಳ್ಳೋದು. ಚಟ್ನಿಗೂ ಕೂಡ ತುಂಬ ಸಿಂಪಲ್. ತೆಂಗಿನಕಾಯಿ ತುರಿ ಬೇಕಾದಷ್ಟು 3 ಜನಕ್ಕೆ ಮಾಡೋದು, ಬೇಕಾದಷ್ಟು ಹಾಕ್ಕೊಳ್ತೀನಿ, ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು. ನಂತರ ಇದಕ್ಕೆ ಹಸಿಮೆಣಸಿನ್ಕಾಯಿ ಒಂದು 20-25 ಕಾಳು ಸಾಸಿವೆ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಕೊಳ್ಬೇಕು. ಈ ಕಡೆ ಆಲೂಗೆಡ್ಡೆನೂ ನೋಡಿ ಈ ರೀತಿಯಲ್ಲಿ ಬೆಂದಿದೆ, ತೋರಿಸ್ತೀನಿ. ತುಂಬ ರುಚಿಯಾಗಿರುತ್ತೆ ಊಟ. ಒಂದು ಸರ್ತಿ ಟ್ರೈ ಮಾಡಿ, ನೀವೇ ಹೇಳ್ತೀರಾ. ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ. ಇಷ್ಟ ಆದವರು ಮಾಡ್ಬೋದು. ಕಮೆಂಟ್ ಸೆಕ್ಷನ್ನಲ್ಲೂ ಒಂದು ಕಮೆಂಟ್ ಹಾಕೋದು ಮರಿಬೇಡಿ. ಆಲೂಗೆಡ್ಡೆ ಪಲ್ಯನ ಸೈಡ್ ಡಿಶ್ ಆಗಿ ಉಪಯೋಗಿಸ್ಕೊಳ್ಳೋದು. ಆಲೂಗೆಡ್ಡೆ ಪಲ್ಯ ಚೆನ್ನಾಗಿ ಬೆಂದಿದೆ, ಸಾಕು. ಇವಾಗ ಸ್ಟವ್ ಆಫ್ ಮಾಡ್ತೀನಿ. ನಂತರ ಈ ಕಡೆ ಚಟ್ನಿಗೆ ರುಬ್ಕೊಳ್ಬೇಕು. ಚಟ್ನಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಒಂದು 20-25 ಕಾಳು ಸಾಸಿವೆ, ಹಸಿಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕನಷ್ಟು, ರುಚಿಗೆ ತಕ್ಕನಷ್ಟು ಉಪ್ಪು ಹಾಕ್ಕೊಳ್ಬೇಕು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ನೈಸ್ ಪೇಸ್ಟ್ ಮಾಡ್ಕೊಳ್ಬೇಕು. ಇಷ್ಟೇ ಅದಕ್ಕೆ ಹಾಕೋದು ಚಟ್ನಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ನಲ್ವ, ಆಲೂಗೆಡ್ಡೆ ಪಲ್ಯಕ್ಕೂ ಸ್ವಲ್ಪ ಹಾಕೋಣ ಅನ್ನಿಸ್ತು. ಸ್ವಲ್ಪ ಹಾಕಿ ಚೆನ್ನಾಗಿ ತಿರುಗಿಸಿಟ್ರೆ ಆಯಿತು.
ಈ ರೀತಿಯಲ್ಲಿ ಆಲೂಗೆಡ್ಡೆ ಪಲ್ಯ ಚಟ್ನಿ ಮಾಡಿದ್ದೀನಲ್ವ, ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ತೀನಿ. ಚಟ್ನಿಗೂ ರುಬ್ಬಿದ್ದಾಯಿತು. ಇವಾಗ ಚಟ್ನಿನೊಂದು ಬೌಲಿಗೆ ಹಾಕ್ಕೊಳ್ಳೋಣ. ನಂತರ ಇದಕ್ಕೆ ದೊಡ್ಡ ಈರುಳ್ಳಿ ಆದರೆ 1, ಚಿಕ್ಕದಾದರೆ 2 ಈರುಳ್ಳಿ, ಟೊಮೆಟೊನೂ ಅಷ್ಟೇ, ದೊಡ್ಡದಾದರೆ 1 ಸಾಕಾಗುತ್ತೆ 3 ಜನಕ್ಕೆ, ಸಣ್ಣದಾದರೆ 2 ಈರುಳ್ಳಿ ಟೊಮೆಟೊ ಬೇಕಾಗುತ್ತೆ. ಇದನ್ನೆಲ್ಲ ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು. ಕಟ್ ಮಾಡಿಕೊಂಡು ಅದು ಚಟ್ನಿ ಮಾಡಿದ್ದೀವಲ್ವ, ಕಾಯಿ ಅರ್ದಿದ್ದು ಅದಕ್ಕೆ ಹಾಕ್ಕೊಳ್ಬೇಕು. ಬೇಕಾದರೆ ಸ್ವಲ್ಪ ಮೊಸರು ಮಿಕ್ಸ್ ಮಾಡ್ಬೋದು, ದಪ್ಪ ಮೊಸರು. ಮತ್ತು ಇದಕ್ಕೆ ನಾಟಿ ಟೊಮೆಟೊ ಆಗಲ್ಲ, ಫಾರಮ್ ಟೊಮೆಟೊನೇ ಹಾಕ್ಕೊಳ್ಬೇಕು. ಈ ಥರ ಕಟ್ ಮಾಡಿ ಹಾಕ್ಕೊಂಡ್ರೆ, ಮತ್ತು ಏನು ಗೊತ್ತಾ, ಈ ಟೊಮೆಟೊ ಮತ್ತು ಈರುಳ್ಳಿದು ಆ ಚಟ್ನಿಯಲ್ಲಿ ಆ ರಸ ಇದೆಯಲ್ಲ ಅದು ಮಿಕ್ಸ್ ಆಗಬೇಕು. ಕೂಡಲೇ ಊಟಕ್ಕೆ 1/4 ಗಂಟೆ ಮುಂಚೆ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಆ ಟೇಸ್ಟ್ ಎಲ್ಲ ಬಿಟ್ಕೊಂಡು, ಟೊಮೆಟೊ ಈರುಳ್ಳಿ ಟೇಸ್ಟು ಚಟ್ನಿ ಜೊತೆ ಬಿಟ್ಕೊಂಡು ಸೂಪರಾಗಿರುತ್ತೆ ಊಟಕ್ಕೆ. ನಾನು ಈ ರೀತಿ ಚಟ್ನಿ ಮಾಡಿದಾಗ ಮೊಸರು ಮಿಕ್ಸ್ ಮಾಡಲ್ಲ, ಅದು ಟೇಸ್ಟ್ ಚೇಂಜ್ ಆಗುತ್ತೆ ಅಂತ ಹೇಳಿ. ಇವಾಗ ಇಲ್ಲಿ ಮೆಂತೆ ಮತ್ತು ಉದ್ದಿನಬೇಳೆ ಬೇಯಿಸಿದ್ದನ್ನು, ಈ ಉದ್ದಿನಬೇಳೆ ಮೆಂತೆ ಸ್ವಲ್ಪ ಕರಗುವವರೆಗೂ ಬೇಯಿಸ್ಕೊಳ್ಬೇಕು. ಮತ್ತು ಉದ್ದಿನಬೇಳೆಯಲ್ಲಿ ಹೈ ಪ್ರೋಟೀನ್ ಇರೋದ್ರಿಂದ, ಕ್ಯಾಲ್ಶಿಯಂ ಮೆಂತೆಯಲ್ಲಿರೋದ್ರಿಂದ ನಾವು ಉಪಯೋಗಿಸೋದು ತುಂಬ ಒಳ್ಳೆಯದು. ವಾರದಲ್ಲಿ 2 ಸರ್ತಿ ಸೇವನೆ ಮಾಡಿದರೆ ತುಂಬ ಒಳ್ಳೆಯದು. ನಿಶಕ್ತಿ ಮತ್ತು ರಕ್ತಹೀನತೆ, ಕ್ಯಾಲ್ಶಿಯಂ ಕೊರತೆ, ಬಾಣಂತಿಯರಿಗೆ, ಹೊಸದಾಗಿ ಇವಾಗ ಮೆಚ್ಯೂರ್ ಆಗಿರ್ತಾರಲ್ಲ ಹೆಣ್ಮಕ್ಳು, ಮೆನೋಪಾಸ್ ಆಗೋ ಟೈಮಲ್ಲಿ ಮಹಿಳೆಯರು ತುಂಬ ಕಷ್ಟಪಡ್ತಿರ್ತಾರೆ. ಅವರಿಗೂ ರಕ್ತದ ಕೊರತೆಗಳು ಹೆಚ್ಚಾಗಿರುತ್ತೆ. ಆವಾಗ ಈ ಥರ ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು. ನಾವು ಇದಕ್ಕೆ ಉದ್ದಿನಬೇಳೆ, ಮೆಂತೆ, ತುಪ್ಪ ಮತ್ತು ಬೆಲ್ಲ, ಕಾಯಿ ಹಾಲು ಎಲ್ಲ ಹಾಕಿರೋದ್ರಿಂದ ತುಂಬ ಶಕ್ತಿ ಸಿಗುತ್ತೆ. ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ತಂದು ಐರನ್ ಕಂಟೆಂಟ್ ಸಿಗಲಿ ಅಂತ ಖರ್ಜೂರ ಏನೆಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಮಿಲ್ಕ್ ಶೇಕ್ ಮಾಡ್ತೀವಿ. ಅದು ತಿಂಗಳಿಗೆ 1 ಸರಿ 2 ಸರ್ತಿ ಮಾಡ್ಕೊಳ್ಬೋದು. ಇದಾದರೆ ಮನೆಯಲ್ಲೇ ಉದ್ದಿನಬೇಳೆ, ಮೆಂತೆ, ಬೆಲ್ಲ ಎಲ್ಲ ಇರೋದ್ರಿಂದ ನಾವು ಮನೆಯಲ್ಲಿ ವಾರಕ್ಕೆ 2 ಸರ್ತಿ ಮಾಡಿ ಕುಡಿಯೋದು ತುಂಬ ಉತ್ತಮವಾಗಿರುತ್ತೆ. ಒಳ್ಳೆ ಪೋಷಕಾಂಶ, ಪ್ರೋಟೀನು ಎಲ್ಲ ಸಿಗುತ್ತೆ. ಈ ರೀತಿಯಲ್ಲಿ ಮಾಡಿದ ಒಂದು ಪಾಯಸ ವಿಡಿಯೋ ನೋಡೋರಿಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾದವರು ಒಂದು ಲೈಕ್ ಕೊಡೋದು, ಹೈಪ್ ಕೊಡೋದು ಮರಿಬೇಡಿ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನೋಟಿಫಿಕೇಷನ್ ಬರುತ್ತೆ. ನಾನು ಯಾವ ರೀತಿಯಲ್ಲಿ ಸಿಂಪಲಾಗಿ ಅಡುಗೆ ಮಾಡಿರ್ತೀನೋ ಅದು ನೀವು ನೋಡಬಹುದು. ಈ ರೀತಿಯಲ್ಲಿ ಮಾಡಿದ ರಾತ್ರಿ ಊಟದ ಒಂದು ರೆಸಿಪಿ ವಿಡಿಯೋ ನೋಡೋರಿಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಪೋರ್ಟ್ ಮಾಡೋದು, ಶೇರ್ ಮಾಡೋದು ಮರಿಬೇಡಿ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.